ಹೇಳ್ಕೊಂಡಿದ್ದಕ್ಕೆ ಶೇಡ್ ನೋಡಿದ್ವಿ ಪಾತ್ರ ಅಂತ ನೋಡಿದ್ವಿ ಈಗ ಅದೇ ಅಂದ್ರೆ ಪಾಸಿಟಿವ್ ನೆಗೆಟಿವ್ ಎರಡು ದರ್ಶನ ಮಾಡಿರೋದು ನನಗೂ ತುಂಬಾ ಖುಷಿ ಆಯ್ತು. ಎರಡು ಬೆಳಗ್ಗೆ ನಂಗೆ ರಿವ್ಯೂ ಬಂದಿದ್ದು ಕರೆಕ್ಟ್, ಎರಡು ಬೇರೆ ಬೇರೆ ದರ್ಶನ ಅನ್ನೋ ತರ ಫೀಲ್ ಆಯ್ತು ಸರ್. ಒಂದು ಅದೇ ಎಮೋಷನಲ್ ಮೂಮೆಂಟ್ ಕೂಡ ಹೌದು. ಕ್ಯಾಶುವಲ್ ಅವಾಗಲೇ ಕೇಳಿದ್ವಿ ಹೋಗುವಾಗ ಒಳಗೆ ಅವರು ಇಲ್ಲದ ಜರ್ನಿನ ನೀವ್ ಇವತ್ತು ಹೆಂಗೆ ಅದನ್ನ ಇದನ್ನ ಮಾಡ್ತಾ ಇದ್ದೀವಿ, ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಂದ್ರೆ ಅನಿಸ್ತಾ ಇಲ್ಲ ಸರ್. ಜೊತೆಲೇ ಇದ್ದಾರೆ, ಅವ್ರ ಅಭಿಮಾನಿಗಳು ತೋರಿಸ್ತಾ ಇದ್ದಾರೆ ದರ್ಶನ್ ಇದ್ದಾರೆ. ನಿಮ್ಗೆ ತುಂಬಾ ಇಷ್ಟ ಆಯ್ತು ಸರ್? ಫುಲ್ ಫಿಲಮ್ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿದೆ, ಡೈರೆಕ್ಷನ್ ಚೆನ್ನಾಗಿದೆ, ಮ್ಯೂಸಿಕ್ ಅಲ್ಟಿಮೇಟ್ ಆಗಿದೆ, ದರ್ಶನ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಎಲ್ಲ ಕಲಾವಿದರು ಇವನ್ ಅಚ್ಯುತ್ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಮಹೇಶ್ ಮಾಂಜ್ಲೇಕರ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಹೀರೋಯಿನ್ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಖುಷಿ ಆಯ್ತು ಎಲ್ಲರಿಗೂ. ಬಿಫೋರ್ ಏನಾದ್ರು ನೋಡುವಂತ ಪ್ರಯತ್ನ ಆಗಿತ್ತು, ನೀವಾದ್ರೂ ಒಬ್ಬ ನಿರ್ದೇಶಕ ಈ ಸಿನಿಮಾದ ಎಲ್ಲ ಜವಾಬ್ದಾರಿ ವಹಿಸ್ಬಿಡ್ತೀವಿ, ಪ್ರಮೋಷನ್ ಆಗಿತ್ತು ಎಲ್ಲ ಜವಾಬ್ದಾರಿ ಪ್ರಕಾಶ್ ಅವರೇ ಮಾಡಿದ್ರು. ನಾವು ಬರೀ ಪ್ರಮೋಷನ್ ನೀವು ನಮ್ ಎಲ್ ಬೇಕು ಅಂತ ಹೇಳಿ ನಾವು ಬಂದ್ ಮಾಡ್ತೀವಿ ಅಂದ್ರೆ ಎಲ್ಲೆಲ್ ಬೇಕಲ್ಲಿ ನಮಗ್ ತುಂಬಾ ಖುಷಿ ಪಡ್ತು, ತುಂಬಾ ಅಂದ್ರೆ ತುಂಬಾ ಖುಷಿ ಪಡ್ತು. ಸರ್ರಿಗೆ ಏನಾದ್ರು ಮಾತಾಡ್ತಾರೆ, ತುಂಬಾ ಇಷ್ಟಪಟ್ಟು ಸಿನಿಮಾ ನೋಡ್ಬೇಕು. ಇಂಟರ್ವ್ಯೂ ಅವ್ರ ಕಾಲ್ ಬಂದಿತ್ತು, ಸರಿ ನೀನು ಫುಲ್ ಫಿಲ್ಮ್ ನೋಡ್ಬಿಟ್ಟು ಆಮೇಲೆ ರಿವ್ಯೂ ಹೇಳು ಅಂತ. ಈಗ ದರ್ಶನ್ ಸರ್ಗೆ ಏನಾದ್ರು ಇಲ್ಲಿನ ಅಪ್ಡೇಟ್ ಬಗ್ಗೆ ಮಾಹಿತಿ ಏನಾದ್ರು ಹೋಗಿದ್ಯಾ? ಅಲ್ಲಿರೋ ಪೊಲೀಸ್ ಅವರೇ ಇನ್ಫಾರ್ಮೇಶನ್ ಕೊಡ್ತಾರೆ ಬಿಡಿ ಸರ್. ನೋಡಿದ್ವಿ ಸಿನಿಮಾ ಇದೆ, ನಾನು ಅವಾಗಲೇ ಹೇಳಿದೆ ಸರ್, ಎಲ್ಲ ಅವರು ಸೆಲೆಬ್ರಿಟೀಸ್ ಡಿಸೈಡ್ ಮಾಡ್ತಾರೆ. ದರ್ಶನ್ ಪಾಲಿಟಿಕ್ಸ್ ಬರ್ಬೇಕಲ್ಲ, ಬರೀ ಸಿನಿಮಾನೇ ಮಾಡ್ಬೇಕಲ್ಲ. ಹಿಂದೆ ಒಂದು ಆಫರ್ ಬಂದಿತ್ತು ದರ್ಶನ್ ಅವ್ರು ರಾಜಕಾರಣ ಬರಬೇಕು ಅಂತ ಒಂದಷ್ಟು ಯಾರು ಹೇಳಿದ್ರು? ಕೇಳ್ತೀರಾ, ನೀವೇ ಹುಡುಕ್ತೀರಾ, ಹೇಳೇ ಕೇಳ್ತೀರಾ ಇಷ್ಟ ಇದೆ. ದರ್ಶನ ಹತ್ರ ಯಾರು ಅದು ಎಕ್ಸ್ಪ್ರೆಸ್ ಮಾಡಿಲ್ಲ ಸರ್. ಸರ್ ನೀವು ಪಾಲಿಟಿಕ್ಸ್ ಬನ್ನಿ ಅಂತ ಯಾರು ಎಕ್ಸ್ಪ್ರೆಸ್ ಮಾಡಿಲ್ಲ. ಹೌದು, ನಂದು ರಾಯಲ್ಗೆನೆ ನೆಗೆಟಿವ್ ರಿವ್ಯೂಸ್ ತುಂಬಾ ಬಂತು. ಯಾರು ಬೇಕು ಅಂತ ಮಾಡಿದ್ರು. ಯಾವ್ದೋ ಒಂದು ಥಿಯೇಟರ್ ಅಲ್ಲಿ 400 ಟಿಕೆಟ್ ಬುಕ್ ಆಗಿತ್ತು, ಬಟ್ ಅಲ್ಲಿ ಇದ್ದಿದೆ 20 ಜನ, ಬಟ್ ಇನ್ನು 380 ಜನ ಏನ್ ಮಾಡಿದ್ರು, ರಿವ್ಯೂನೇ ಹಾಕಿದ್ರು. ಸೊ ಕರೆಕ್ಟ್ ಇದು ಮಾಡಿರೋದು. ಸುಮ್ಮನೆ ಒಂದು ಸಿನಿಮಾ ಕಿಲ್ ಮಾಡ್ಬೇಕು ಅಂತ ಬರೀ ಒಂದು 50,000 ಖರ್ಚು ಮಾಡ್ಬಿಡ್ಬೋದು. ಸೊ ಅದ್ ಮಾಡಿದ್ರೆ ಅಟ್ಲೀಸ್ಟ್ ಸಿನಿಮಾ ಉಳಿಯುತ್ತೆ. ಈ ತರದೊಂದು ಕಲ್ಚರ್ ಇದೆ ಅಂತ ಅನ್ಸುತ್ತೆ ಸರ್. ಅಂದ್ರೆ ಕೆಲವು ನಾನೇ ಅನ್ಭವಿಸಿದ್ದೀನಲ್ಲ ಸರ್, ರಾಯಲ್ಗೆ ನಾನೇ ಲೈವ್ ಎಕ್ಸಾಂಪಲ್. ಉದ್ದೇಶಪೂರ್ವಕವಾಗಿ ಕನ್ನಡ ಇಂಡಸ್ಟ್ರಿ ಒಗ್ಗಟ್ಟಿನ ಕೊರತೆ ಇದೆ ಅಂತ ನೀವು ಕೂಡ ಒಪ್ಕೊಳ್ತೀರಿ? ಗೊತ್ತಿಲ್ಲ ಸರ್, ಫೀಲ್ ಆಗ್ತಾ ಇಲ್ಲ ನನಗೆ, ಗೊತ್ತಿಲ್ಲ. ಏನು ಡಿಫ್ರೆಂಟ್, ಅವಾಗ ಒಂದು ಸ್ವಲ್ಪ ಭಯ ಜಾಸ್ತಿ ಇತ್ತು ಸಿನಿಮಾ ರಿಲೀಸ್ ಬಿಫೋರ್, ಬಟ್ ಈ ಸತಿ ಅದಿರ್ಲಿಲ್ಲ. ಯಾಕಂದ್ರೆ ದರ್ಶನ್ ಸೆಲೆಬ್ರಿಟೀಸ್ ಕಾನ್ಫಿಡೆನ್ಸ್ ಕೊಟ್ಟಿದ್ರು, ನಾವಿದ್ದೀವಿ ಸಿನಿಮಾನ ಮುಂದಕ್ಕೆ ನಾವು ತಗೊಂಡೋಗ್ತೀವಿ ಅಂತ ತಗೊಂಡೋಗ್ತೀವಿ. ರಿಷಬ್ ಶೆಟ್ಟಿ ಸರ್ ಇರ್ಬೋದು, ವಿಶ್ ಮಾಡಿದ್ರು, ಇವತ್ತು ಸುಮಲತಾ ಅವರು ಕೂಡ ಗರ್ಜಸ್ಲಿ ದರ್ಶನ್ ತುಂಬಾ ಖುಷಿ ಆಗುತ್ತೆ. ಶಿವಣ್ಣ ಅವ್ರು ನಮ್ಮ ಸೀನಿಯರ್,